ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಾವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೊನೆಗೆ ನಮಗೆ ಮುಖ್ಯ ಆಗೋದು ನಮ್ಮ ಆರೋಗ್ಯ ಮಾತ್ರ. ಏನಂತೀರಾ? ಖಂಡಿತ ಅಲ್ವಾ? ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಈ ಏಜಲ್ಲೂ ಇಷ್ಟು ಲವಲವಿಕೆಯಿಂದ ಇರಲು ಏನು ಕಾರಣ ಅಂದರೆ ಅವ್ರು ಸೇವಿಸೋ ಒಂದು ವಿಶೇಷ ಸೂಪರ್ ಫುಡ್ ಕಾರಣ ಅಂದರೆ ಏನಂತೀರಾ? ಖಂಡಿತ ನಂಬಲೇಬೇಕು. ಯಾವಾಗಲೂ ನೀವು ಹೆಂಗ ಕಾಣಬೇಕಾ ಅಥವಾ ಪದೇ ಪದೇ ಕಾಡೋ ಸುಸ್ತು ಒತ್ತಡದಿಂದ ನಿಮಗೆ ಮುಕ್ತಿ ಬೇಕಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ. ಈ ಪುಟ್ಟ ತಾವರೆ ಬೀಜ ಅಥವಾ ಮಖಾನದಲ್ಲಿ ಅಡಗಿರೋ ಅದ್ಭುತ ಶಕ್ತಿ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಯಾಕೆ ಅಂದರೆ ಇದ್ರ ಜೊತೆನೇ ನಾನು 2 ಮಿನಿಟ್ಸಲ್ಲೇ ಮಾಡ್ಬೋದಾದ ಒಂದು ಹೆಲ್ತಿ ರೆಸಿಪಿ ಕೂಡ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಫೂಲ್ ಮಖಾನ ಅಥವಾ ತಾವರೆ ಬೀಜವನ್ನು ಕೇವಲ ಉಪವಾಸ ಟೈಮಲ್ಲಿ ತಿನ್ನೋ ಆಹಾರ ಅಂತ ಮಾತ್ರ ಅಂದ್ಕೊಂಬೇಡಿ. ಇದೊಂದು ಪಕ್ಕ ಸೂಪರ್ ಫುಡ್. ಅದಕ್ಕೇನೆ ಪ್ರಧಾನಿ ಮೋದಿಯವರು ಕೂಡ ತಮ್ಮ ಆಹಾರ ಕ್ರಮದಲ್ಲಿ ಇದನ್ನು ನಿಯಮಿತವಾಗಿ ಬಳಸ್ತಾರೆ. ಯಾಕೆ ಗೊತ್ತಾ? ಇದರ ಪೋಷಕಾಂಶಗಳ ಪಟ್ಟಿ ಕೇಳಿದ್ರೆ ನೀವು ಕೂಡ ಆಶ್ಚರ್ಯಪಡ್ತೀರಿ. ಹಾಗಾದರೆ ಫೂಲ್ ಮಖಾನದಲ್ಲಿ ಅಡಗಿರೋ ಪೋಷಕಾಂಶಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಬರೋಣ ಬನ್ನಿ. ಇದರಲ್ಲಿ 347 ಕ್ಯಾಲೋರೀಸ್ಗಳಿದ್ರೆ 10 ಗ್ರಾಮಷ್ಟು ಪ್ರೋಟೀನ್ ಇದೆ. ಇದು ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ. ಇದರಲ್ಲಿ ಇನ್ನು ಫೈಬರ್ ನಾರಿನಂಶ 14 ಗ್ರಾಮ್ ಇದ್ದರೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಇದರಲ್ಲಿ ಕೇವಲ 1 ಗ್ರಾಮಷ್ಟು ಕೊಬ್ಬು ಮಾತ್ರ ಇರೋದು. ಇನ್ನು ತೂಕ ಇಳಿಸೋರಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಫೂಲ್ ಮಖಾನದಲ್ಲಿ ಅಡಗಿರೋ ಆರೋಗ್ಯ ಪ್ರಯೋಜನಗಳು ಕೂಡ ನಾವು ತಿಳ್ಕೊಬೇಕಲ್ವಾ? ಬನ್ನಿ ತಿಳ್ಕೊಂಬರೋಣ. ಇದರಲ್ಲಿ ಎಲಾಜಿಕ್ ಆಮ್ಲ ಮತ್ತು ಗ್ಯಾಲಿಕ್ ಆಮ್ಲದಂತಹ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಇದೇನು ಮಾಡುತ್ತೆ ನಮ್ಮ ದೇಹಕ್ಕೆ ಅಂದರೆ ಇದು ನಮ್ಮ ದೇಹದ ಜೀವಕೋಶಗಳು ಬೇಗನೆ ಮುಪ್ಪಾಗದಂತೆ ಇದು ತಡೆಯುತ್ತೆ. ಹಾಗೆಯೇ ತುಂಬ ವರ್ಷದವರೆಗೂ ನಾವು ಯೌವನವಾಗಿ ಕಾಣುವಂತೆ ಇದು ನಮಗೆ ಸಹಾಯ ಮಾಡುತ್ತೆ. ಇದು ನಮ್ಮ ಲಿವರನ್ನು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುತ್ತೆ, ಅಂದರೆ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಹಾಗೆಯೇ ದೇಹದಲ್ಲಿರೋ ಬೇಡವಾದ ಕಲ್ಮಶಗಳನ್ನ ಹೊರಹಾಕಲು ಮಖಾನ ರಾಮಬಾಣ ಅಂದರೆ ತಪ್ಪಾಗಲ್ಲ. ಮಖಾನ ತಿನ್ನೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಏಕಾಏಕಿ ಇರೋದಿಲ್ಲ. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಶುಗರ್ ಪೇಷಂಟ್ ಇದನ್ನು ಧೈರ್ಯವಾಗಿ ತಿನ್ಬೋದು. ಇಂದಿನ ಸ್ಟ್ರೆಸ್ ಲೈಫಲ್ಲಿ ಮನಸ್ಸನ್ನು ಶಾಂತವಾಗಿಡಲು ಹಾಗೆಯೇ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಮಖಾನ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸುತ್ತೆ. ಮಖಾನದಲ್ಲಿ ಅಡಗಿರೋ ನ್ಯೂಟ್ರಿಷನ್ಸ್ ಗೊತ್ತಾಯಿತು, ಹಾಗೆಯೇ ಇದರಿಂದ ಆಗೋ ಬೆನಿಫಿಟ್ ಕೂಡ ಗೊತ್ತಾಯಿತು. ಮಖಾನನ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೆ ಹೇಗೆ ರುಚಿಯಾಗಿ ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಬನ್ನಿ ಅದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 1 ಬೌಲ್ ಮಖಾನ ಬೇಕಾಗುತ್ತೆ, 1 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಕಾಳುಮೆಣಸಿನ ಪುಡಿ. ಫಸ್ಟ್ ನೀವು ಒಂದು ಕಡಾಯಿ ತಗೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ, ಆಮೇಲೆ 1 ಬೌಲಷ್ಟು ಮಖಾನ ಬೇಕಾಗುತ್ತೆ ಅನ್ನಲ್ಲ, ಆ ಮಖಾನನ ಹಾಕಿಬಿಟ್ಟು ಒಂದು 2-3 ನಿಮಿಷ ಕಡಿಮೆ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಉರಿಯಿರಿ. ಕೊನೆಯಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಹಾಗೆಯೇ ಪೆಪ್ಪರ್ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ. ಅಷ್ಟೇ. ಸಂಜೆ ನಿಮಗೆ ಟೀ ಜೊತೆಗೆ ಅಥವಾ ಸ್ನ್ಯಾಕ್ಸ್ ಆಗಿ ತಿನ್ನಲು ಆರೋಗ್ಯಕರ ಮಸಾಲ ಮಖಾನ ರೆಡಿ. ಈ ಪುಟ್ಟ ಮಖಾನದಲ್ಲಿ ಇಷ್ಟೊಂದು ಲಾಭಗಳಿದೆ ಅಂತ ಇವತ್ತು ಗೊತ್ತಾಯ್ತಲ್ಲ. ಸೊ ನೀವು ಕೂಡ ಇವತ್ತಿಂದಲೇ ಇದನ್ನು ನೀವು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.